ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ಈಗ ನಮ್ಮ ಸೆತ್ ರಾಲಿನ್ಸ್ ಅವರಿಗೆ ಇಂಜುರಿ ಆಗಿದೆ ಅಂಡ್ ಅವರು ಈಗ ಸದ್ಯಕ್ಕೆ ರಿಕವರಿ ಮೋಡ್ ಅಲ್ಲಿ ಇದ್ದಾರೆ. ಸೊ ಅವರು ರಿಕವರಿ ಆಗಿ ಯಾವಾಗ ಬರ್ತಾರೆ ಅಂತ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ರೀಸೆಂಟ್ ಆಗಿ ಅವರ ಒಂದು ವಿಡಿಯೋ ಕೂಡ ಹೊರಗಡೆ ಬಂದಿತ್ತು. ಯಾವುದೋ ಒಂದು ಸ್ಪೋರ್ಟ್ಸ್ ನ ಹೋಸ್ಟ್ ಮಾಡೋದಕ್ಕೆ ಹೋದಾಗ ಅವರು ಈಸಿಯಾಗಿ ತನ್ನ ಹ್ಯಾಂಡ್ಸ್ ಗಳನ್ನ ಮೂವ್ ಮಾಡ್ತಾ ಇದ್ರು ಅಂತಾನೆ ಹೇಳ್ಬೇಕು. ಅದನ್ನ ನೋಡಿ ನಾವೆಲ್ಲರೂ ಕೂಡ ಅನ್ಕೊಂಡ್ವಿ, ಓಕೆ ರಿಕವರಿ ಚೆನ್ನಾಗಿ ಆಗ್ತಾ ಇದ್ದಾರೆ, ಆದಷ್ಟು ಬೇಗ ಅವರು ರಿಟರ್ನ್ ಆಗ್ಬಹುದು ಅಂತ. ಬಟ್ ರೀಸೆಂಟ್ ಆಗಿ ನಮ್ಮ ಸೆತ್ ರಾಲಿನ್ಸ್ ಅವರೇ ತನ್ನ ರಿಕವರಿ ಬಗ್ಗೆ ಅಪ್ಡೇಟ್ ನ ಕೊಟ್ಟಿದ್ದಾರೆ. ಇದನ್ನ ನಾವು ಎಷ್ಟು ನಂಬಬೇಕು ಎಷ್ಟು ಬಿಡಬೇಕು ಅದು ನಿಮಗೆ ಬಿಟ್ಟಿದ್ದು. ಅವ್ರು ಹೇಳ್ತಾರೆ, ನನ್ನ ಶೋಲ್ಡರ್ ಸರ್ಜರಿ ಆಗಿ ಈಗ 8 ವಾರಗಳು ಕಳೆದಿದೆ, ಅಂದ್ರೆ 2 ತಿಂಗಳು ನನ್ನ ಶೋಲ್ಡರ್ ಸರ್ಜರಿ ಆಗಿ ಕಳೆದಿದೆ ಅಂಡ್ ಇನ್ನು ಕೂಡ 3 ರಿಂದ 4 ತಿಂಗಳು ಬೇಕು ಇದು ಕಂಪ್ಲೀಟ್ ಆಗಿ ರಿಕವರಿ ಆಗೋದಕ್ಕೆ ಅಂತ ನಮ್ಮ ಸೆತ್ ರಾಲಿನ್ಸ್ ಅವರು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಸೊ 3 ರಿಂದ 4 ತಿಂಗಳು ಅನ್ಕೊಂಡ್ರೆ ಅವರು ರಸಲ್ ಮೇನಿಯಾನ ಮಿಸ್ ಮಾಡ್ಕೋಬಹುದು ಅಂತ ಅನ್ಸುತ್ತೆ. ಬಟ್ ನಮ್ಮ ಸೆತ್ ರಾಲಿನ್ಸ್ ಅವರು ಹೇಳಿರೋ ಮಾತನ್ನ ನಾವು 100% ನಂಬಬೇಕಾ ಅದು ನಿಮ್ಮ ಮೇಲೆ ಬಿಟ್ಟಿದ್ದು. ಯಾಕಂದ್ರೆ ರೀಸೆಂಟ್ ಆಗಿ ನಾವು ನೋಡಿದಂತಹ ವಿಡಿಯೋದಲ್ಲಿ ನಮ್ಮ ಸೆತ್ ರಾಲಿನ್ಸ್ ಅವರು ತನ್ನ ಕೈಗಳನ್ನ ಈಸಿಯಾಗಿ ಮೂವ್ ಮಾಡ್ತಾ ಇದ್ರು. ಸೊ ಇನ್ನೊಂದು 2 ತಿಂಗಳಲ್ಲಿ ನಮ್ಮ ಸೆತ್ ರಾಲಿನ್ಸ್ ಅವರು ರಿಟರ್ನ್ ಆಗ್ತಾರೆ ಅಂತ ಅನ್ಸುತ್ತೆ. ರಾಯಲ್ ರಂಬಲ್ ನ ಮಿಸ್ ಮಾಡ್ಕೊಂಡ್ರು ಕೂಡ ಎಲಿಮಿನೇಷನ್ ಚೇಂಬರ್ ಅಂಡ್ ರಸಲ್ ಮೇನಿಯಾ ಅಷ್ಟೊತ್ತಿಗೆ ನಮ್ಮ ಸೆತ್ ರಾಲಿನ್ಸ್ ಅವರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂಡ್ ಡಬ್ಲ್ಯೂ ಒಂದು ಮೆಗಾ ಸ್ಟೋರಿ ಲೈನ್ ನ ಪ್ರಾರಂಭ ಕೂಡ ಆಗಿಂತಾನೆ ಆಗಬಹುದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಜಿಯೋವಾನ್ ಇವೆನ್ಸ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ನಿನ್ನೆ ಮಂಡೇ ನೈಟ್ ರಾ ಅಲ್ಲಿ ನಮ್ಮ ಜಿಯೋವಾನ್ ಇವೆನ್ಸ್ ಅವ್ರನ್ನ ಡಬ್ಲ್ಯೂ ರಾ ಅಲ್ಲಿ ಫ್ರೀ ಏಜೆಂಟ್ ಅಂತ ಕರಿತಾ ಇದ್ರು ನಮ್ಮ ಆಡಮ್ ಪಿಯರ್ಸ್ ಅವರು. ಸೊ ಅದ್ರ ಪ್ರಕಾರ ಜಿಯೋವಾನ್ ಇವೆನ್ಸ್ ಅವರು NXT ಇಂದ ಹೊರಗಡೆ ಬರ್ತಾರೆ ಅಂಡ್ ಮೈನ್ ರೋಸ್ಟರ್ ಗೆ ಅವರ ಡೆಬ್ಯೂ ಆದಷ್ಟು ಬೇಗ ನೋಡೋದಕ್ಕೆ ಸಿಗುತ್ತೆ. ಅಂದ್ರೆ ಡೆಬ್ಯೂ ಏನೋ ಆಗಿದೆ, ಬಟ್ ಮೈನ್ ರೋಸ್ಟರ್ ಅಲ್ಲಿ ಅವರು ಕಂಪ್ಲೀಟ್ ಆಗಿ ಈಗ ಮೂವ್ ಆನ್ ಆಗ್ತಾರೆ ಅಂತ ಡಬ್ಲ್ಯೂ ಅವರು ಜಿಯೋವಾನ್ ಇವೆನ್ಸ್ ಅವ್ರನ್ನ ಫ್ರೀ ಏಜೆಂಟ್ ಅಂತ ಕರಿತಾ ಇದ್ರು. ಅಂಡ್ ಈಗ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಜಾನ್ ಸಿನಾ ಅವರ ಆ ಒಂದು ರಿಟೈರ್ಮೆಂಟ್ ಟೂರ್ ನ ಸ್ಯಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ಯಾವ NXT ಟ್ಯಾಲೆಂಟ್ ಗಳು ನಮಗೆ ನೋಡೋದಕ್ಕೆ ಸಿಕ್ಕಿದ್ರು ಅವರೆಲ್ಲರೂ ಕೂಡ ಆದಷ್ಟು ಬೇಗ ಮೈನ್ ರೋಸ್ಟರ್ ಅಲ್ಲಿ ಕಂಪ್ಲೀಟ್ ಆಗಿ ಮೂವ್ ಆನ್ ಆಗೋದು ನೋಡೋದಕ್ಕೆ ಸಿಗುತ್ತಂತೆ. ಮೊದಲನೇದಾಗಿ ನಮ್ಮ ಜಿಯೋವಾನ್ ಇವೆನ್ಸ್ ಅವರು ಈಗಾಗಲೇ ಆಗ್ತಾ ಇದ್ದಾರೆ. ಒಬಾ ಫೇಮಿ ಆಫ್ ಕೋರ್ಸ್ ಇವರು ಕೂಡ ಮೈನ್ ಇವೆಂಟ್ ನ ಫ್ಯೂಚರ್ ಸ್ಟಾರ್ ಆಗ್ತಾರೆ. ಸೋಲ್ ರೂಕಾ ಇವರು ಕೂಡ ಆಫ್ ಕೋರ್ಸ್ ಆದಷ್ಟು ಬೇಗ ಮೈನ್ ರೋಸ್ಟರ್ ಗೆ ಬರ್ತಾರೆ ಅಂಡ್ ಜೋ ಹೆನ್ರಿ ಇವರು ಕೂಡ ಆದಷ್ಟು ಬೇಗ ಮೈನ್ ರೋಸ್ಟರ್ ಗೆ ಬರ್ತಾರೆ ಅಂತ ನಮ್ಮ PW ಇನ್ಸೈಡರ್ ಇಂದ ರಿಪೋರ್ಟ್ ಗಳು ಬರ್ತಾ ಇದೆ. ಅಂಡ್ ನಮ್ಮ ಟ್ರಿಕ್ ವಿಲಿಯಮ್ಸ್ ಅವರು ಕೂಡ ಆದಷ್ಟು ಬೇಗ ಸ್ಮ್ಯಾಕ್ ಡೌನ್ ನಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಸೊ NXT ಇಂದ ಇಷ್ಟು ಸೂಪರ್ ಸ್ಟಾರ್ಸ್ ಗಳು ಮೈನ್ ರೋಸ್ಟರ್ ಗೆ ಆದಷ್ಟು ಬೇಗ ನಮಗೆ ನೋಡೋದಕ್ಕೆ ಸಿಗ್ತಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಡಬ್ಲ್ಯೂ ಡ್ರಾಫ್ಟ್ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಈ ವರ್ಷ ಡಬ್ಲ್ಯೂ ಡ್ರಾಫ್ಟ್ ನಮಗೆ ನೋಡೋದಕ್ಕೆ ಸಿಗ್ಲಿಲ್ಲ. ಅಪ್ಡೇಟ್ ಗಳು ಬರ್ತಾ ಇತ್ತು, ರಸಲ್ ಮೇನಿಯಾ ಮುಗಿದ ಕೂಡಲೇ ಆಗುತ್ತೆ, ಸಮ್ಮರ್ ಸ್ಲಾಮ್ ಮುಗಿದ ಕೂಡಲೇ ಆಗುತ್ತೆ, ಈ ಬಾರಿಯ ಸಮ್ಮರ್ ಅಲ್ಲಿ ಆಗುತ್ತೆ ಅಂತ ಅಂಡ್ ESPN ಜೊತೆ ಡೀಲ್ ಆದ್ಮೇಲೆ ESPN ಅಲ್ಲೇ ಆಗುತ್ತೆ ಅಂತಾನು ಕೂಡ ಅಪ್ಡೇಟ್ ಗಳು ಬರ್ತಾ ಇತ್ತು. ಬಟ್ ಇನ್ನೂ ಕೂಡ ಡ್ರಾಫ್ಟ್ ನಮಗೆ ನೋಡೋದಕ್ಕೆ ಸಿಗ್ಲಿಲ್ಲ ಅಂಡ್ ಈಗ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಡಬ್ಲ್ಯೂ ಆಗಿ ESPN ಅವರ ನಡುವೆ ಡೀಲ್ ಆಗ್ತಾ ಇತ್ತಲ್ಲ, ಆಗ ಇದ್ರ ಬಗ್ಗೆ ಮಾತುಕತೆಗಳು ಆಗಿತ್ತಂತೆ. ESPN ಅವರು ಹೇಳ್ತಾ ಇದ್ರಂತೆ, ನೀವು ಡಬ್ಲ್ಯೂ ಡ್ರಾಫ್ಟ್ ನ ನಮ್ಮ ಇದರಲ್ಲಿ ಮಾಡಬೇಕು, ಅಂದ್ರೆ ನಮ್ಮ ಅಂಡರ್ ಅಲ್ಲಿ ಮಾಡಬೇಕು, ನಮ್ಮ ನೆಟ್ವರ್ಕ್ ಅಲ್ಲಿ ಮಾಡಬೇಕು ಅಂತ. ಬಟ್ ಡಬ್ಲ್ಯೂ ಬಳಿ ಆ ಒಂದು ವಿಚಾರಕ್ಕೆ ಒಪ್ಪಿಗೆ ಇರ್ಲಿಲ್ವಂತೆ ಅಂಡ್ ಆ ಒಂದು ಡೀಲ್ ಕ್ರ್ಯಾಕ್ ಆಗ್ದಲೇನೆ ಈ ಬಾರಿಯ ಡ್ರಾಫ್ಟ್ ಕೂಡ ಸ್ಕಿಪ್ ಆಯ್ತು ಅಂತಾನೆ ಹೇಳ್ಬೇಕು. ನಿಜವಾಗ್ಲೂ ಕೂಡ ಡ್ರಾಫ್ಟ್ ನ ಅಷ್ಟೊಂದೇನು ಸೀರಿಯಸ್ ಆಗಿ ತಗೋಬೇಕೋ ತಗೋಬೇಡವೋ ನನಗೇನು ಅರ್ಥ ಆಗೋದಿಲ್ಲ. ಯಾಕಂದ್ರೆ ಡ್ರಾಫ್ಟ್ ಆದ್ರೂ ಕೂಡ ಅದ್ರ ಸುತ್ತಮುತ್ತ ಮಾತ್ರ ಎಕ್ಸೈಟ್ಮೆಂಟ್ ಇರುತ್ತೆ. ಅದಾದ್ಮೇಲೆ ಮತ್ತೊಮ್ಮೆ ಮಂಡೇ ನೈಟ್ ರಾ ಇಂದ ಸ್ಮ್ಯಾಕ್ ಡೌನ್ ಇಂದ ಮಂಡೇ ನೈಟ್ ರಾಗೆ ಸೂಪರ್ ಸ್ಟಾರ್ಸ್ ಗಳು ಬರ್ತಾನೆ ಇರ್ತಾರೆ. ಲಿಟರಲಿ 2015, 16, 17ರ ಟೈಮಲ್ಲಿ ಈ ಒಂದು ಡಬ್ಲ್ಯೂ ಡ್ರಾಫ್ಟ್ ನ ಡಬ್ಲ್ಯೂ ಅವರು ಸಿಕ್ಕಾಪಟ್ಟೆ ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ತಾ ಇದ್ರು. ಸ್ಮ್ಯಾಕ್ ಡೌನ್ ವರ್ಸಸ್ ರಾ ಥೀಮ್ಸ್ ಮ್ಯಾಚಸ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇತ್ತಲ್ಲ, ಆ ಒಂದು ವಿಚಾರಕ್ಕೆ ಡ್ರಾಫ್ಟ್ ನ ನೋಡೋದಕ್ಕೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರೋದು. ಬಟ್ ಈಗ ಬರ್ತಾ ಡಬ್ಲ್ಯೂ ಅವರು ಎಲ್ಲದನ್ನು ಕೂಡ ಹಾಳು ಮಾಡಿಟ್ಟಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಗಳು ಬರೋದಾದ್ರೆ ಇದಿರ್ತಕ್ಕಂಥದ್ದು ರಾಯಲ್ ರಂಬಲ್ 2026 ಬಗ್ಗೆ. ನಿಮಗೆ ಗೊತ್ತಿರಬಹುದು, ಈ ಬಾರಿಯ ರಾಯಲ್ ರಂಬಲ್ ಬಿಗ್ಗೆಸ್ಟ್ ರಾಯಲ್ ರಂಬಲ್ ಆಗಲಿದೆ. ಯಾಕಂದ್ರೆ ಈ ಬಾರಿಯ ರಾಯಲ್ ರಂಬಲ್ ಸೌದಿ ಅರೇಬಿಯಾಗೆ ಹೋಗ್ತಾ ಇದೆ ಅಂಡ್ ಅದಕ್ಕೋಸ್ಕರ ಸೌದಿ ಅರೇಬಿಯಾದ ಗವರ್ನಮೆಂಟ್ ಫೋರ್ಸ್ ಮಾಡ್ತಾರೆ ಡಬ್ಲ್ಯೂ ಬಳಿ, ಈ ಬಾರಿಯ ರಾಯಲ್ ರಂಬಲ್ ನ ನಿಜವಾಗ್ಲೂ ಕೂಡ ನೀವು ಬಿಗ್ಗೆಸ್ಟ್ ಆಗಿ ಬುಕ್ ಮಾಡಬೇಕು ಅಂತ. ಅಂಡ್ ಈಗ ಲೇಟೆಸ್ಟ್ ಬೆಟ್ಟಿಂಗ್ ಓಡ್ಸ್ ಕೂಡ ರಿಲೀಸ್ ಆಗಿದೆ ಅಂತಾನೆ ಹೇಳ್ಬೇಕು. ಮೊದಲನೇದಾಗಿ ಈ ಬಾರಿಯ ವಿಮೆನ್ಸ್ ರಾಯಲ್ ರಂಬಲ್ ಅಲ್ಲಿ ಯಾರು ಗೆಲ್ಬಹುದು ಅಂತ ಬೆಟ್ಟಿಂಗ್ ಓಡ್ಸ್ ಹೇಳ್ತಾ ಇದೆ ಅಂತ ನಾವು ನೋಡೋದಾದ್ರೆ, ನಂಬರ್ 1 ಅಲ್ಲಿ ಬಿಯಾಂಕಾ ಬೆಲೇರ್ ಅವರು ಇದ್ದಾರೆ, ನಂಬರ್ 2 ಅಲ್ಲಿ ಲಿವ್ ಮಾರ್ಗನ್ ಅವರು ಇದ್ದಾರೆ, ನಂಬರ್ 3 ಅಲ್ಲಿ ರಿಯಾ ರಿಪ್ಲಿ ಅವರು ಇದ್ದಾರೆ, ನಂಬರ್ 4 ಅಲ್ಲಿ ಏಜೆಲಿ ಅವರು ಇದ್ದಾರೆ, ನಂಬರ್ 5 ಅಲ್ಲಿ ಬೆಕ್ಕಿ ಲಿಂಚ್ ಅವರು ಇದ್ದಾರೆ ಅಂಡ್ ನಂಬರ್ 6 ಅಲ್ಲಿ ರಾಕ್ಸಿನ್ ಪ್ರೀಸ್ ಅವರು ಇದ್ದಾರೆ. ಸೊ ಈ ಬಾರಿಯ ವಿಮೆನ್ಸ್ ರಾಯಲ್ ರಂಬಲ್ ನ ಗೆಲ್ಲೋದಕ್ಕೆ ಮೋಸ್ಟ್ ಫೇವರೇಟ್ ಆಗಿ ನಮ್ಮ ಬಿಯಾಂಕಾ ಬೆಲೇರ್ ಅವರು ನಂಬರ್ 1 ಸ್ಥಾನದಲ್ಲಿ ಇದ್ದಾರೆ. ಅಂಡ್ ಈ ಬಾರಿಯ ಮೆನ್ಸ್ ರಾಯಲ್ ರಂಬಲ್ ನ ವಿನ್ನರ್ ಆಗಿ ಯಾರು ಬೆಟ್ಟಿಂಗ್ ಆಡ್ಸ್ ಅಲ್ಲಿ ಫೇವರೇಟ್ ಆಗಿದ್ದಾರೆ ಅಂತ ನೋಡೋದಾದ್ರೆ, ನಂಬರ್ 1 ಗೆ ಈಗ ರೋಮನ್ ರೈನ್ಸ್ ಅವರು ಬಂದಿದ್ದಾರೆ, ನಂಬರ್ 2 ಗೆ ಬ್ರಾನ್ ಬ್ರೇಕರ್, ನಂಬರ್ 3 ಗೆ ಸ್ಯಾಮಿ ಝೈನ್, ನಂಬರ್ 4 ಗೆ ಗಂತರ್, ನಂಬರ್ 5 ಗೆ ಎಲಿನೈಟ್, ಹಾಗೆ ನಂಬರ್ 6 ಅಲ್ಲಿ CM ಪಂಕ್ ಅವರು ಇದ್ದಾರೆ. ಸೊ ರೋಮನ್ ರೈನ್ಸ್ ಅವರು ನಂಬರ್ 2 ಸ್ಥಾನದಿಂದ ಈಗ ನಂಬರ್ 1 ಸ್ಥಾನಕ್ಕೆ ಬಂದಿದ್ದಾರೆ
ಇದ್ದಾರೆ ಅಂತಾನೆ ಹೇಳ್ಬೇಕು. ಸೊ ವಿಮೆನ್ಸ್ ರಾಯಲ್ ರಂಬಲ್ ನ ಗೆಲ್ಲೋದಕ್ಕೆ ಮೋಸ್ಟ್ ಫೇವರೇಟ್ ಆಗಿ ಈಗ ಬಿಯಾಂಕಾ ಬ್ಲೇಯರ್ ಅವರು ಇದ್ರೆ, ಈ ಬಾರಿಯ ಮೆನ್ಸ್ ರಾಯಲ್ ರಂಬಲ್ ಮ್ಯಾಚ್ ನ ಗೆಲ್ಲೋದಕ್ಕೆ ಮೋಸ್ಟ್ ಫೇವರೇಟ್ ಆಗಿ ಸದ್ಯಕ್ಕೆ ರೋಮನ್ ರೈನ್ಸ್ ಅವರು ಇದ್ದಾರೆ. ಸೊ ರೋಮನ್ ರೈನ್ಸ್ ಅವರು ಗೆಲ್ಲೋ ಚಾನ್ಸಸ್ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಸೊ ಲಿಟ್ರಲಿ ರೋಮನ್ ರೈನ್ಸ್ ಅವರು ಏನಾದ್ರೂ ಗೆದ್ರೆ ಲಿಟ್ರಲಿ ಇದು WWE ಯ ಬಿಗ್ಗೆಸ್ಟ್ ಮೂವ್ ಅಂತಾನೆ ಕನ್ಸಿಡರ್ ಮಾಡಬೇಕು. ಯಾಕಂದ್ರೆ ರೋಮನ್ ರೈನ್ಸ್ ಅವರು ಏನಾದ್ರೂ ಈ ಬಾರಿ ರಾಯಲ್ ರಂಬಲ್ ನ ಗೆದ್ರೆ ಅವರು ಕೂಡ 2 ಟೈಮ್ ರಾಯಲ್ ರಂಬಲ್ ವಿನ್ನರ್ಸ್ ಗಳ ಲಿಸ್ಟ್ ಅಲ್ಲಿ ಹೋಗಿ ಸೇರ್ಕೋತಾರೆ. ಅಷ್ಟೇ ಅಲ್ಲ, ರೋಮನ್ ರೈನ್ಸ್ ಅವರು ರಾಯಲ್ ರಂಬಲ್ ನ ಗೆದ್ರೆ ಅವರು WWE ಅಲ್ಲಿ ಫುಲ್ ಟೈಮರ್ ಆಗಿ ನಮಗೆ ನೋಡೋದಕ್ಕೆ ಸಿಗಬೇಕು. ಯಾಕಂದ್ರೆ ರಾಯಲ್ ರಂಬಲ್ ನ ನಿಮ್ ಕೈಯಲ್ಲಿ ಗೆಲ್ಸಿದ್ದಾರೆ ಅಂದ್ರೆ ರಸಲ್ ಮೇನಿಯಾ ತನಕ ನೀವು ನಿಮ್ಮ 100% ಟೈಮ್ ನ WWE ಗೆ ಕೊಡ್ಲೇಬೇಕಾಗುತ್ತೆ. ಸೊ ಚಾಂಪಿಯನ್ಶಿಪ್ ಪಿಕ್ಚರ್ ಅಲ್ಲೂ ಕೂಡ ರೋಮನ್ ರೈನ್ಸ್ ಅವರು ಬಂದಂಗಾಗುತ್ತೆ. ಅಂಡ್ ರೋಮನ್ ರೈನ್ಸ್ ಅವರ ಓಲ್ಡ್ ಟ್ರೈಬಲ್ ಚೀಫ್ ಏರಾ ಮತ್ತೊಮ್ಮೆ ನಾವು ವಿಟ್ನೆಸ್ ಮಾಡ್ದಂಗೆ ಆಗುತ್ತೆ. ಸೊ ಪ್ಲೀಸ್ ಈ ಬಾರಿ ರೋಮನ್ ರೈನ್ಸ್ ಅವ್ರನ್ನ ಗೆಲ್ಲಿಸ್ಲಿ. ರೋಮನ್ ರೈನ್ಸ್ ಅವ್ರು ಬಿಟ್ರೆ ಇನ್ನ ಯಾರು ಕೂಡ ಅಷ್ಟೊಂದೇನು ಡಿಸರ್ವಿಂಗ್ ಅಂತ ಅನಿಸ್ತಾ ಇಲ್ಲ. ನಿಮ್ಮ ಪ್ರಕಾರ ಈ ಬಾರಿಯ ಮೆನ್ಸ್ ರಾಯಲ್ ರಂಬಲ್ ಹಾಗೆ ವಿಮೆನ್ಸ್ ರಾಯಲ್ ರಂಬಲ್ ನ ಯಾರು ಗೆಲ್ತಾರೆ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಜನವರಿ 5ನೇ ತಾರೀಕಿನ ಮಂಡೇ ನೈಟ್ ರೋ ಬಗ್ಗೆ. ಈಗ ನಿಮಗೆ ಗೊತ್ತಿರಬಹುದು, ಜನವರಿ 5ನೇ ತಾರೀಕಿನ ಮಂಡೇ ನೈಟ್ ರೋ ನೆಟ್ಫ್ಲಿಕ್ಸ್ ಆನಿವರ್ಸರಿ ಎಪಿಸೋಡ್ ಅಲ್ಲಿ ನಮಗೆ ಬ್ರಾನ್ ಬ್ರೇಕರ್ ಹಾಗೆ ಸಿಎಂ ಪಂಕ್ ಅವರ ನಡುವೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ WWE ಅವರು ಕನ್ಸಿಡರ್ ಮಾಡ್ತಾ ಇದಾರಂತೆ ಬ್ರಾನ್ ಬ್ರೇಕರ್ ಅವರ ಕೈಗೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಕೊಡೋದಕ್ಕೆ. ಎಷ್ಟು ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರು ಈಗಾಗಲೇ ರಿಕವರಿ ಆಗ್ತಾ ಇದ್ದಾರೆ. ಅಂಡ್ WWE ಅವರು ಒಂದು ಟೈಮ್ ಅಲ್ಲಿ ಸೆತ್ ರಾಲಿನ್ಸ್ ಹಾಗೆ ಬ್ರಾನ್ ಬ್ರೇಕರ್ ಅವರ ಮ್ಯಾಚ್ ನು ಕೂಡ ರಸಲ್ ಮೇನಿಯಾಗೆ ಪ್ಲಾನ್ ಮಾಡ್ತಾ ಇದಾರಂತೆ. ಅಂಡ್ ಆ ಒಂದು ಪ್ಲಾನ್ ಏನಾದ್ರೂ ಆಗಿದ್ರೆ, ಸೆತ್ ರಾಲಿನ್ಸ್ ಅವರು ಏನಾದ್ರೂ ಈ ಬಾರಿಯ ರಸಲ್ ಮೇನಿಯಾಗೆ ಬರಬೇಕು ಅಂತ ಇದ್ರೆ ಪ್ರಾಬಬ್ಲಿ ಸೆತ್ ರಾಲಿನ್ಸ್ ಹಾಗೆ ಬ್ರಾನ್ ಬ್ರೇಕರ್ ಅವರ ನಡುವೆನೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ನಮಗೆ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು. ಅಂಡ್ ಅದರ ಪ್ರಾರಂಭವಾಗಿ ನಮ್ಮ ಬ್ರಾನ್ ಬ್ರೇಕರ್ ಅವರು ಮಂಡೇ ನೈಟ್ ರೋ ನೆಟ್ಫ್ಲಿಕ್ಸ್ ಎಡಿಷನ್ ಆನಿವರ್ಸರಿ ಎಡಿಷನ್ ಅಲ್ಲಿ ಸಿಎಂ ಪಂಕ್ ಅವ್ರನ್ನ ಸೋಲಿಸಿ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಗೆಲ್ಲಬಹುದು. ಸೊ ಚಾನ್ಸಸ್ ಕಮ್ಮಿ ಇದೆ, ಆದ್ರೂ ಕೂಡ WWE ಅವರು ಕನ್ಸಿಡರೇಷನ್ ಮಾಡ್ತಾ ಇದಾರಂತೆ ಬ್ರಾನ್ ಬ್ರೇಕರ್ ಅವರ ಕೈಗೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಕೊಡೋದಕ್ಕೆ. ನಿಮ್ಗೆ ಏನ್ ಅನ್ಸುತ್ತೆ, ಬ್ರಾನ್ ಬ್ರೇಕರ್ ಅವರು ಸಿಎಂ ಪಂಕ್ ಅವ್ರನ್ನ ಸೋಲಿಸಿ ಹೊಸ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಆಗ್ತಾರ? ವಿಷನ್ ನ ಟೀಮಿಗೆ ಮತ್ತೊಮ್ಮೆ ಚಾಂಪಿಯನ್ಶಿಪ್ ನೋಡೋದಕ್ಕೆ ಸಿಗುತ್ತಾ? ವಿಷನ್ ಮತ್ತೊಮ್ಮೆ ಟಾಪ್ ಅಲ್ಲಿ ಬರುತ್ತಾ? ಸಿಎಂ ಪಂಕ್ ಅವರು ಏನಾದ್ರು ಸೋತ್ರೆ ಅವರ ಮುಂದಿನ ಗುರಿ ಏನು? ಲಿಟರಲಿ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಒಟ್ಟಿನಲ್ಲಿ WWE ಅವರು ಕನ್ಸಿಡರ್ ಮಾಡ್ತಾ ಇದಾರಂತೆ ಬ್ರಾನ್ ಬ್ರೇಕರ್ ಅವರ ಕೈಗೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಕೊಡೋದಕ್ಕೆ. ಬಿಗ್ ಮೂವ್ ಆಗುತ್ತೆ ಅಂತ ಅನ್ಕೋತೀನಿ. ನಿಮ್ಗೆ ಅನ್ಸುತ್ತೆ ಗೈಸ್ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.